ನಮಸ್ಕಾರ ನನ್ನವರೇ, ನಿಮ್ಮನ್ನ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಕರಾವಳಿ ಭಾಗದಲ್ಲಿ ಮಳೆಗಾಲ ಒಳ್ಳೆ ರೀತಿಯಲ್ಲಿ ಶುರುವಾಗಿದೆ ಹಾಗಂತೇಳಿ ಅಂತರಲ್ಲಿ ನಾವು ಪ್ರತಿ ಸತಿಗೆ ಶೂಟ್ಗೆ ಹೋದಾಗ ಈ ಅಂಬ್ರೆಲಾ ಒಂದು ಡಿಫಾಲ್ಟ್ ಆಗಿ ಹೋಗಿದೆ. ಸೊ ನಾನು ನಿಮಗೆ ತೋರಿಸ್ಲಿಕ್ಕೆ ಹೋಗ್ತಿರುವಂಥ ಪ್ರಾಪರ್ಟಿ ಒಂದು ಫಾರ್ಮ್ ಹೌಸ್ ಕಮ್ ಒಂದು ರೆಸಿಡೆನ್ಷಿಯಲ್ ಪರ್ಪಸ್ ಅಂತ ಸಹ ಯೂಸ್ ಮಾಡ್ಬೋದು ಹಾಗಂತೇಳಿ ಕೆರಾಡಿ ಎಂಬ ಜಾಗದಲ್ಲಿ. ಪ್ರತಿ ಸತಿ ಲೊಕೇಶನ್ ಬಾಯ್ಪಾಠ ಮಾಡಿ ಕಷ್ಟ ಆಗ್ಲಿಕ್ಕೆ ರೀಶೂಟ್ ಆಗೋದಕ್ಕಿಂತ ನಾನೀಗ ಲೊಕೇಶನನ್ನು ಬರ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ ಹಾಗಂತೇಳಿ. ಸೊ ಈ ಜಾಗ ನಿಮಗೆ ರೋಡ್ ಟಚ್ ಆಗಿದ್ಕೊಂಡು ಕುಂದಾಪುರದ ಬಸ್ ಸ್ಟ್ಯಾಂಡಿಂದ ಕೇವಲ 26 ಕಿಲೋಮೀಟರ್, ಕುಂದಾಪುರ ರೈಲ್ವೆ ಸ್ಟೇಷನಿಂದ 25 ಕಿಲೋಮೀಟರ್, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಿಂದ 23 ಕಿಲೋಮೀಟರ್, ಮಾರ್ಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದಿಂದ 12 ಕಿಲೋಮೀಟರ್ ಮತ್ತು ಮೂಡುಗಲ್ಲು ಕೇಶವನಾಥೇಶ್ವರ ದೇವಸ್ಥಾನದಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿ ಈ ಜಾಗವಿದ್ದ ಮನೆ ಬರ್ತದೆ. ಸೊ ಈ ಜಾಗದ ಡೈಮೆನ್ಷನ್ಸ್ ಒಟ್ಟು ಬಂದುಬಿಟ್ಟು ನಿಮಗೆ 35 ಸೆಂಟ್ಸ್ ಪಟ್ಟ ಜಾಗ ಉಂಟು. ಅದರಲ್ಲಿ ನಿಮ್ಗೆ 10 ಸೆಂಟ್ಸ್ ಕನ್ವರ್ಟ್ ಆಗಿದೆ. ಕನ್ವರ್ಟೆಡ್ ಜಾಗದಲ್ಲಿ ಮನೆ ಇದೆ. ಈ ಮನೆಗೆ ಕರ್ನಾಟಕ ಬ್ಯಾಂಕಿನ ಹೌಸಿಂಗ್ ಲೋನ್ ಆಲ್ರೆಡಿ ರನ್ನಿಂಗಲ್ಲಿ ಉಂಟು. ಪ್ರತಿಯೊಂದು ಮನೆಗೆ ಒಂದು ರಿಲ್ಯಾಕ್ಸ್ ಅಂತೇಳಿ ಯೂಶುವಲಿ ಬಂದಾಗ ಅಥವಾ ಹೊರಗಿನವ್ರು ಬಂದಾಗ ಮೇನ್ ಬೇಕಾಗಿರೋದು ಸಿಟ್ಔಟ್. ಬ್ಯೂಟಿಫುಲ್ ಆಲ್ಮೋಸ್ಟ್ ಒಂದು 200 ಸ್ಕ್ವೇರ್ ಫೀಟ್ ಇದೊಂದು ಸಿಟ್ಔಟ್, ಗ್ರನೈಟ್ ಫ್ಲೋರಿಂಗ್ ಇರುವಂಥದ್ದು. ಅದೇ ರೀತಿ ಕುತ್ಕೊಳ್ಳಿಕ್ಕೆ ಅಂತೇಳಿ ವಾಲ್ ಟು ವಾಲ್ ಟೈಲಿಂಗ್ ವಿತ್ ಗ್ರನೈಟ್ ಇದೊಂದು ಸಿಟ್ಔಟ್ ಸಹ ಮಾಡಿ ಇಟ್ಬಿಟ್ಟಿದ್ದಾರೆ ಹಾಗಂತೇಳಿ. ಬ್ಯೂಟಿಫುಲ್. ಬನ್ನಿ 900 ಸ್ಕ್ವೇರ್ ಫೀಟಿನ ಮನೆ ಒಳಗೆ ಹೋಗುವ. ಮನೆ ಪ್ರವೇಶ ಮಾಡಬೇಕಾದ್ರೆ ನಿಮಗಿಲ್ಲಿ ಮರದ ದಾರಂದವಿದ್ದ ಮರದ ಬಾಗಿಲು, ಎಲ್ಲ ಕಿಟಕಿಗಳಿಗಿಲ್ಲಿ ಮರಗಳನ್ನೇ ಉಪಯೋಗಿಸಿದ್ದಾರೆ ಹಾಗಂತೇಳಿ. ಈ ಪ್ರಾಪರ್ಟಿ ನಿಮಗೆ 904 ಸ್ಕ್ವೇರ್ ಫೀಟ್ ಎಕ್ಸಾಕ್ಟ್ ನಿಮ್ಮ ಸ್ಕ್ವೇರ್ ಫೀಟ್ ಡೈಮೆನ್ಷನ್ನ 2 BHK. ಬಟ್ ಅಟ್ಯಾಚ್ ವಾಶ್ರೂಮ್ ಇಲ್ಲ. ಮುಂಚಿನ ಕಾಲದಲ್ಲಿ ಬಹಿರ್ದೆಸೆಗಂತೇಳಿ ಮನೆ ಹೊರಗೆ ಬಾತ್ರೂಮ್ ಅಂತ ಕಟ್ಟಿದ್ದಾರೆ. ಇಲ್ಲಿ ಸಹ ಅದೇ ರೀತಿಯನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ ಹಾಗಂತೇಳಿ. ದೇವರ ಕೋಣೆ ಇದು. ಪ್ರಾಪರ್ಟಿಯ ಕಾಸ್ಟಲ್ಲಿ ಫರ್ನಿಚರ್, ಎಲೆಕ್ಟ್ರಾನಿಕ್ ಐಟಮ್ಸ್ ಯಾವುದು ಇನ್ಕ್ಲೂಡ್ ಆಗೋದಿಲ್ಲ. ಸೊ ಬನ್ನಿ, ನಿಮಗೆ ಹಾಲ್ ಎಂಟರ್ ಆದ ತಕ್ಷಣ ನಿಮಗೆ 2 ಬೆಡ್ರೂಮ್ ಇದೆ. ಒಂದು ಈಚೆ ಸೈಡ್ ಇದೆ. ಇಲ್ಲಿ ಲಿಂಟಲ್ ಮತ್ತೆ ನಿಮಗೆ ಸ್ಪೇಸಿಂಗ್ ಕೊಟ್ಟಿದ್ದಾರೆ ನೋಡಿ, ಎಕ್ಸ್ಟ್ರಾ ಗೂಡ್ಸ್ ಅಂತ ಇಡ್ಲಿಕ್ಕೆ. ಮತ್ತೆ ಎಂದಿನಂತೆ ನಿಮಗೆ ಮರದ ಫ್ರೇಮಿನ ಕಿಂಡಿಗಳು, ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಇರುವಂಥದ್ದು. ಇದು ನಿಮ್ಮ 2ನೇ ಬೆಡ್ರೂಮ್. ಇಲ್ಲಿ ನಿಮಗೆ ಸ್ವಲ್ಪ ಡಿಸೈನ್ ಐಟಮ್ ಇಡ್ಲಿಕ್ಕೆ ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ. ಗೋಡೆಗೆಲ್ಲ ಕಾಸ್ಟ್ ಗೂಡ್ಸನ್ನು ಇಡ್ಲಿಕ್ಕೆ ಮರದ ಫ್ರೇಮ್ ಇರುವಂತಹ ವಿಂಡೋ. ಇದು ಬಾಗಿಲು, ಮರದ ಬಾಗಿಲು. ಓಕೆನಾ? ಬನ್ನಿ ಈಗ ಕಿಚನ್ನತ್ತ ನಮ್ಮ ಪಯಣವನ್ನು ಬೆಳೆಸುವ. ಕಿಚನ್ ಬರೋ ಮುಂಚೆ ನಿಮಗಿಲ್ಲಿ ಡೈನಿಂಗ್ ಹಾಲ್ ಆಪ್ಷನ್ ಉಂಟು. ಈಗ ಯಾರಿಗೆ ಕಿಚನ್ ಸ್ವಲ್ಪ ದೊಡ್ಡದಿರೋದ್ರಿಂದ ನೀವು ಇದನ್ನು ಗೋಡೆ ಹೊಡೆದ್ರೆ ಇದನ್ನೇ ಒಂದು ದೊಡ್ಡ ಬೆಡ್ರೂಮ್ ಅಂತ ಹೇಳಿ ಮಾಡ್ಕೊಳ್ಬೋದು. ಡೈನಿಂಗ್ ಟೇಬಲ್ ಕಾಸ್ಟಲ್ಲಿ ಇನ್ಕ್ಲೂಡ್ ಇಲ್ಲ. ಡೈನಿಂಗ್ ಟೇಬಲ್ಗೆ ನಿಮಗೆ ಡೈನಿಂಗ್ ಹಾಲ್ ವೆಂಟಿಲೇಷನ್ಗೆ ಅಂತ ಕರೆಕ್ಟ್ ಕೂತ್ಕೊಳ್ಳೋ ಜಾಗದಲ್ಲಿ ಕಿಂಡಿಯನ್ನು ಮಾಡಿಕೊಟ್ಟಿದ್ದಾರೆ. ಇದು ನಿಮ್ಮ ಸ್ಟೋರ್ ರೂಮ್. ಯಾವ್ದು ನಾವು ಬಂದಿಟ್ಟಿದ್ದಾರೆ. ಇದಕ್ಕೆ ಸ್ಲ್ಯಾಬ್ ಕವರೇಜ್ ಇದೆ. ಸೊ ಇದನ್ನು ನೀವು ಸೇಫ್ಟಿಗೆ ಅಂತ ಹೇಳ್ಕೋದಾಗ ಇಲ್ಲಿಯನ್ನು ಕಿಚನಿಗೆ ಕನ್ವರ್ಟ್ ಮಾಡ್ಕೊಳ್ಬೋದು. ಇದು ನಿಮ್ಮ ಕಿಚನ್. ಇದಕ್ಕೆ ನಿಮಗೆ ಸಿಮೆಂಟ್ ಶೀಟಿನ ಮುಚ್ಚಿಗೆ ಇರುವಂಥ, ಅದಕ್ಕೆ ನಾನು ಹೇಳಿದ್ದು ನಿಮಗೆ ಕಿಚನ್ ಇಲ್ಲಿ ಬೇಕಾದ್ರೆ ಕನ್ವರ್ಟ್ ಮಾಡ್ಬೋದು. ಬಟ್ ಇದು ತುಂಬ ಒಳ್ಳೆ ರೀತಿಯ ಕಿಚನ್ ಅಂತ ಮಾಡಿದ್ದಾರೆ ನೋಡಿ. ಇಲ್ಲಿ ನಿಮಗೆ ಇಡ್ಲಿಕ್ಕೆ ಮಾಡ್ಲರ್ ಬದಲಿಗೆ ಟೈಲಿಂಗ್ ಇರುವಂಥದ್ದೇ ರ್ಯಾಕ್ ಮಾಡಿ ಬಿಟ್ಟಿದ್ದಾರೆ. ಲೈಫ್ ಲಾಂಗ್ ನಿಮಗೆ ಇದು ಫ್ರೀ. ಗ್ರನೈಟ್ ಇದು ವಿತ್ ನಿಮ್ಗೆ ಸ್ಕಲ್ಟಿಂಗ್ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಇಲ್ಲಿ ಅಸ್ತ್ರ ಒಲೆ ನಿಮ್ಮ ಕಾಸ್ಟಲ್ಲಿ ಇನ್ಕ್ಲೂಡ್ ಆಗಿದೆ. ಮತ್ತು ಇಲ್ಲಿ ಪಾತ್ರೆ ತೊಳಿಲಿಕ್ಕೆ ಮತ್ತು ಗ್ರೈಂಡರ್ ಇಡ್ಲಿಕ್ಕೆ ಅಂತೇಳಿ ಸಪ್ರೇಟ್ ಆಗಿ ಅಂತಲೇ ಮಾಡಿದ್ರು. ಟಿಪಿಕಲ್ ಸೌತ್ ಇಂಡಿಯನ್ ಸೆಟಪ್. ಯಾಕಂದರೆ ಗ್ರೈಂಡರ್ ತೊಳಿಬೇಕಾದ್ರೆ ನಿಮಗೆ ನೀರಿನ ಸ್ತೋತ್ರ ಹತ್ತಿರ ಇರಬೇಕಾಗಿದ್ದು ಅನಿವಾರ್ಯ ಹಾಗಂತೇಳಿ. ಇದಾದ್ಮೇಲೆ ಸಹ ನಿಮಗೆ ಎಕ್ಸ್ಟ್ರಾ ಸ್ಪೇಸ್ ಇದೆ. ಇಲ್ಲಿ ಸಹ ನೀವು ಡೈನಿಂಗ್ ಅಂತ ಇಡ್ಬೋದು ಹಾಗಂತೇಳಿ. ಇದಾದ್ಮೇಲೆ ನಿಮಗೆ ಇಲ್ಲಿ ಬಹಿರ್ದೆಸೆಗಂತೇಳಿ 2 ರೂಮ್. ಇಂಡಿಯನ್ ಸಹ ಉಂಟು, ಅಮೆರಿಕನ್ ಸಹ ಉಂಟು. ಶೀಟ್ ಇರುವಂಥದ್ದು ನೆನಪು. ಇಲ್ಲಿ ನಿಮಗೆ ಬಾತ್ರೂಮಿಗೆ ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ವಾಲ್ ಟು ವಾಲ್ ಟೈಲಿಂಗ್ ಇದೆ. ಬಟ್ ಬಿಸಿನೀರಿಗೆ ಅಂಥೇಳಿ ತುಂಬ ಮರಗಳಿರೋದ್ರಿಂದ ತಾಮ್ರದ ನಿಮ್ಗೆ ಇಲ್ಲಿ ಕೊಟ್ಟಿಗೆ ಇಟ್ಟಿದ್ದಾರೆ ಹಾಗಂತೇಳಿ. ಸರಿನಾ? ಸೊ ಇಲ್ಲಿಂದ ನೀವು ಈಚೆ ಸೈಡ್ ಇಲ್ಲಿ ಬಂದಾಗ ನಿಮ್ಗೆ ಇಲ್ಲಿ ಬೆಂಕಿ ಹಾಕಲಿ ಈಚೆ ಸೈಡ್ ಮಾಡಿ ಇಟ್ಟಿದ್ದಾರೆ ಹಾಗಂತೇಳಿ. ನೋಡಿ ಇಲ್ಲಿದೆ ನೋಡಿ, ಸರಿಯಾ? ಮತ್ತು ಲಾಸ್ಟಿಗೆ ಬಟ್ಟೆ ಒಗಿಲಿಕ್ಕೆ ಅಂತ ಹೇಳಿ ಕಲ್ಲು ಇದು ಮಾಡಿಟ್ಟಿದ್ದಾರೆ. ಸೊ ಇದು ನಿಮ್ಮ ಮನೆ ಹಿಂದಿನ ಒಂದು ಪ್ರಾಂಗಣದ ಒಂದು ನೋಟ. ಈಗ ಒಂದು ಜಾಗದ ಬಗ್ಗೆ ಹೇಳಬೇಕಾದ್ರೆ ನಾನು ಎಲ್ಲ ರೀತಿಯಲ್ಲಿ ಜಾಗದ ಬಗ್ಗೆ ಹೇಳ್ತೇನೆ ಹಾಗಂತೇಳಿ. ಅದರ ಲಿಮಿಟೇಷನ್ಸ್ ಇದ್ರೂ ಹೇಳ್ತೀನಿ, ಅದರ ಪ್ಲಸ್ ಪಾಯಿಂಟ್ ಇದ್ರೂ ಸಹ ಒಳ್ಳೆ ರೀತಿಯಲ್ಲಿ ಹೇಳ್ತೇನೆ. ನೀವು ಆಚೆ ನೋಡ್ತಾ ಇರುವಂಥದ್ದು ಮನೆ. ನಾನು ಜಸ್ಟ್ ಈಗ ವಿಡಿಯೋ ಮಾಡಿ ತೋರಿಸಿದೆ, ಹೌದಾ? ಮೇನ್ ರೋಡಿಗೆ ಟಚ್ ಇರುವಂಥದ್ದು ಬಸ್ ರೂಟ್ ಆ್ಯಕ್ಚುಲಿ, ಹೌದಾ? ಇಲ್ಲಿ ಕೆಳಗೆ ಬಂದಾಗ ನಿಮಗೆ ಇಲ್ಲೊಂದು ರೋಡ್ ಹೋಗಿದೆ. ಓಕೆನಾ? ಅದು ಎಂಡ್ ಆಫ್ ದ ಇದರಲ್ಲಿ ನಿಮಗೊಂದು ಮನೆಯವರು ಇದ್ದಾರೆ ಹಾಗಂತೇಳಿ. ಸೊ ಇದೊಂದು ಕಾರ್ನರ್ ಸೈಟ್ ಆಗ್ತದೆ. ಇದಾದಮೇಲೆ ನಿಮ್ಗೆ ಇಲ್ಲಿ ಪಟ್ಟಲೆಂಟ್ ಆಗಿ ನಿಮಗಿಲ್ಲಿ ಕುಂಕಿ ಜಾಗ ನಿಮ್ಮ ರೋಡ್ಗೆ ಟಚ್ ಆಗಿ ಬರ್ತದೆ. ಸೊ ಈ ಪ್ರಾಪರ್ಟಿ ತಗೊಳ್ಳೋದು ಒಂದು ಲಿಮಿಟೇಷನ್ ಏನಂತೆ, ನಾನು ಲಿಮಿಟೇಷನ್ ಅಂತ ಹೇಳಲಿಕ್ಕೆ ಹೋಗಲ್ಲ. ಯಾಕಂದರೆ ಇದು ಇವ್ರ ನೆರೆಹೊರೆ ನಿಮಗೆ ಕಾರ್ನರ್ ಸೈಟಿನ ಅಡ್ವಾಂಟೇಜ್ ಸಹ ಆಯಿತು. ಫೆನ್ಸಿಂಗ್ ಮಾಡಬೇಕಾದ್ರೆ ನಿಮ್ಗೆ 2 ಬ್ಲಾಕ್ ಅಂತ ಕನ್ವರ್ಟ್ ಆಗ್ತದೆ. ಒಂದು ಇಲ್ಲಿ ಫೆನ್ಸಿಂಗ್ ಮಾಡಬೇಕು, ಇನ್ನೊಂದು ಈಚೆಗಿಂದ ನಿಮ್ಗೆ ಕಂಪ್ಲೀಟ್ ಹೊಳೆ ತನಕ ಒಂದು ಫೆನ್ಸಿಂಗ್ ಅಂತ ಮಾಡಬೇಕಾಗ್ತದೆ. ಫೆನ್ಸಿಂಗ್ ನಾನು ಮಾಡಿಕೊಡ್ತೇನೆ, ಬಟ್ ಅದು ಎಕ್ಸ್ಟ್ರಾ ಕಾಸ್ಟ್ ಅಂತ ಆಗ್ತದೆ. ನಿಮಗೆ ಫೆನ್ಸಿಂಗ್ ಹಾಕಬೇಕಾದ್ರೆ ಇಲ್ಲಿ ಯಾರೂ ಉಪದ್ರ ಅಂತ ಕೊಡೋದಿಲ್ಲ. ಸರ್ವೇ ಜನ ಸುಖಿನೋ ಭವಂತು ಎಂಬ ಧ್ಯೇಯದೊಂದಿಗೆ ಒಟ್ಟಾಗಿರುವಾದರೆ ನಿಮಗೆ ಇದು 1 ಎಕರೆ ಆಸ್ತಿ ಸಹ ಒಳ್ಳೆ ರೀತಿಯಲ್ಲಿ ಅನ್ಬೋದು. ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ ತಕ್ಷಣ ನಿಮಗೆ ಪ್ರೈವೇಸಿ ಆಪ್ಷನ್ ಸಿಗ್ತದೆ. ಸೊ ನೀವು ಇದೊಂದು ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ ಅಂತ ಕಂಪ್ಲೀಟ್ ಅಂತ ಹಿಡ್ಕೊಂಡು
ಇದಕ್ಕೊಂದು ಫೆನ್ಸಿಂಗ್ ಅಂತ ಮಾಡಿಬಿಟ್ರೆ ಈಚೆ ಸೈಡ್ ನಿಮ್ಮ ತೋಟ ಅಂಥೇಳಿ ಆರಾಮ್ಸೆ ಒಳ್ಳೆ ರೀತಿಯಲ್ಲಿ ಡೆವಲಪ್ ಮಾಡ್ಕೊಳ್ಬೋದು. ಅದಕ್ಕೆ ನಾನು ಡೆಲಿಬರಿಲಿ ಈ ಪ್ರಾಜೆಕ್ಟ್ ಹಾಕಿದ್ದು. ಇದು ಲಿಮಿಟೇಷನ್ ಅಲ್ಲ, ಇದು ಪ್ಲಸ್ ಪ್ರೈವಸಿಗೆ ಪ್ರೈವಸಿ, ಕಾರ್ನರ್ ಸೈಟಿಗೆ ಕಾರ್ನರ್ ಸೈಟ್, ಪಟ್ಟ ಜಾಗವಿದ್ದು ಕುಮ್ಕಿ ನಿಮಗೆ ಆಚೆ ಸೈಡ್ ಸಿಕ್ಬಿಡ್ತದೆ. ಅದು ಇಲ್ಲಿರೋ ಕನ್ವರ್ಟೆಡ್ ಲ್ಯಾಂಡ್ ನಿಮಗೆ ಲೋನ್ ಅಂತ ಸಿಗ್ತದೆ. ಆಲ್ರೆಡಿ ಲೋನ್ ಉಂಟು ಬ್ಯಾಂಕ್ ಆಫ್ ಬರೋಡದಿಂದ. ಸೊ ಇದು ಈ ಜಾಗದ ಪ್ಲಸ್ ಪಾಯಿಂಟ್. ನೀವು ಯಾವ ರೀತಿ ತಗೊಳ್ತಾ ಅದರ ಮೇಲೆ ಕಂಪ್ಲೀಟ್ ಪ್ರೈವಸಿ ಎಲ್ಲ ಕಂಪ್ಲೀಟ್ ನಿಮಗೆ ಅಗ್ರಿಕಲ್ಚರ್ ರೀತಿಯಲ್ಲಿ ಏನೆಲ್ಲ ಟ್ರೈ ಮಾಡಬೇಕು, ಹೊಳೆ ಬದಿ ಹೋಗಬೇಕು ಈಚೆ ಉಂಟು. ಈಚೆ ಸೈಡ್ ನಿಮ್ಗೆ ಹೋಗ್ಲಿಕ್ಕೆ ಅಂತೇಳಿ ಒಬ್ಬರಿಗೆ ಅಂತೇಳಿ ಒಂದು ದಾರಿ ಇದೆ. ಇದು ನಿಮಗೂ ಸಹ ಉಪಯೋಗ ಆಗ್ತದೆ, ಅವರಿಗೆ ಸಹ ಉಪಯೋಗ ಆಗ್ತದೆ. ಸರಿನಾ? ಎಸ್, ಬನ್ನಿ ಜಾಗದತ್ತ ಹೋಗುವ. ಪಟ್ಟ ಮತ್ತು ಕುಮ್ಕಿ ಸೇರಿ ನಿಮ್ಗೆ ಆ್ಯಕ್ಚುಲಿ 1 acre ಡಿಫೈನ್ ಆಗ್ತದೆ ಹಾಗಂತೇಳಿ. ಸೊ ಈ ಮನೆ ನಿಮಗೆ ಕಾರ್ನರ್ ಸೈಟ್ ಆಗ್ತದೆ. ಯಾಕಂದರೆ ಒಂದು ಮಣ್ಣು ರಸ್ತೆ ನಮ್ಮ ನೆರೆಹೊರೆಯವರಿಗೆ ಒಂದು ಹೋಗ್ಲಿಕ್ಕೆ ಅಂತೇಳಿ, ಇನ್ನೊಂದು ಮೇನ್ ರೋಡೇ ಟಚ್ ಆಗಿರುತ್ತೆ. ಸೊ ಕಾರ್ನರ್ ಸೈಟ್ ಪ್ರಾಪರ್ಟಿ ಅಂತ ಆಗ್ತದೆ. ಇದು ನಿಮಗೆ ಡಿಫೈನ್ ಆಗಿರುವಂತಹ ಪಟ್ಟವಿದು ಕುಮ್ಕಿ ಜಾಗ. ಆ್ಯಕ್ಚುಲಿ ನಿಮಗಿದು ಹೊಳೆ ತನಕ ಹೋಗ್ತದೆ. ಬನ್ನಿ ಆ ಜಾಗದತ್ತ. ನಿಮಗೆ ಇಲ್ಲಿ ಮಾರ್ಕಿಂಗು ತೋರಿಸ್ತೀನಿ ಯಾವ ರೀತಿ ಬರ್ತದೆ ಅಂಥೇಳಿ. ಸ್ವಲ್ಪ ಮಳೆಗಾಲ, ಸ್ವಲ್ಪ ಜಾಗದ ಸ್ಮೆಲ್ಲ ಹೋಗ್ತಾನೆ. ಇಲ್ಲಿ ಬೌಂಡ್ರಿ ನೋಡಿ, ಮಾರ್ಕರ್ ಕಾಣ್ತಾ ಉಂಟಾ? ಇದು ನಿಮ್ಮ ಮಾರ್ಕರ್, ಸರಿಯಾ? ಇಲ್ಲಿಂದ ನಿಮಗೆ ಈ ಗದ್ದೆ, ಅಲ್ಲಿ ನಿಮಗೆ ರೋಡ್ ಕಾಣ್ತಾ ಉಂಟಾ? ಅಲ್ಲಿ ತನಕ ನಿಮ್ಮ ಪ್ರಾಪರ್ಟಿಯ ಟಚ್ ಹಾಗಂತೇಳಿ. ಓಕೆನಾ? ನೋಡಿ ಇಲ್ಲಿ ಇನ್ನೊಂದು ಮಾರ್ಕರ್ ಇದೆ, ಕಾಣ್ತಾ ಉಂಟಾ? ಇದು ಸರಿಯಾ? ಹೀಗೆ ಬಂದು ಇಲ್ಲಿ ತನಕ ನಿಮ್ಮ ಪ್ರಾಪರ್ಟಿ ಮುಂದೆ ಹೋಗ್ತದೆ. ಬನ್ನಿ, ಹೀಗೆ ಹೋಗ್ತಾ ಹೋಗ್ತಾ ಉಳಿತದೆ. ನಿಮಗೆ ಮುಂದೆ ಹೋದಾಗ ಇಲ್ಲಿ ನಿಮಗೆ ಹೊಳೆ ಸಿಗ್ತದೆ. ಹೀಗೆ ತನಕ ಹೋಗ್ತದೆ. ಓಕೆನಾ? ನಾವು ಲ್ಯಾಂಡ್ಸ್ಕೇಪಿಂಗ್ ಮಾಡಲಿಲ್ಲ, ನಿಮಗೆ ರಾ ಫಾರ್ಮ್ಯಾಟಲ್ಲೇ ತೋರಿಸ್ತಿದೆ. ಇದು ನೋಡಿ, ನಿಮ್ಗೊಂದು ಕಂಪ್ಲೀಟ್ ಒಂದು ಬಯಲು ಪ್ರದೇಶ ಅಂತ ಸಿಗ್ತದೆ. ಆರಾಮ್ಸೆ ಉಪಯೋಗಿಸ್ಕೊಂಡು ಫೆನ್ಸಿಂಗ್ ಮಾಡಿಕೊಂಡು ರೋಡ್ ಟಚ್. ನಿಮಗೆ ಜನರು ಸೇಫ್ಟಿ ಏನಂತೇಳಿ, ಮನೆಯವ್ರ ಸೇಫ್ಟಿ ಅಂತ ಏನು ಒದ್ದಾಡಬೇಕಂತಿಲ್ಲ. ಎಲ್ಲ ಸುತ್ತ ಮನೆಯವರಿದ್ದಾರೆ ಹಾಗಂತೇಳಿ. ಸರಿನಾ? ಈ ಗದ್ದೆ ಸಂಪೂರ್ಣ ನಿಮ್ಮದು. ಈ ಅಡಿಕೆ ಮರ ಇದೆ ನೋಡಿ, ನಾನು ನಿಮ್ಗೆ ಎಕ್ಸಾಕ್ಟ್ ಬೌಂಡ್ರಿ ಹೇಳ್ತೀನಿ, ನಿಮ್ಗೊಂದು ಕ್ಲಾರಿಫಿಕೇಶನ್. ಇಲ್ಲಿ ತನಕ, ಇಲ್ಲಿಂದ ಅಲ್ಲಿ ತನಕ ಆ ರಿವರ್ ಟಚ್ ಪಾರ್ಟ್ ನಿಮ್ಮದು. ಈ ಪಾರ್ಟ್ ನಿಮ್ಮದಲ್ಲ. ಈ ಥಿನ್ ಒಂದು ಟ್ರ್ಯಾಂಗಲ್ ಪೋರ್ಷನ್ ಇದೆ, ಯಾವುದಕ್ಕೂ ಉಪಯೋಗ ಇಲ್ಲ. ರೋಡಿಗೆ ಟಚ್ ಅದೇನು, ಅದು ನಿಮಗಿಲ್ಲ ಹಾಗಂತೇಳಿ. ಸೊ ಈ ಇಡೀ ಗದ್ದೆ ಮತ್ತು ಅಡಿಕೆ ಮರದಿಂದ ಆ ಮರ ತನಕ ಕಂಪ್ಲೀಟ್ ಈ ಶೆಡ್ ಇನ್ಕ್ಲೂಡ್ ಆಗಿ ಆ ರಿವರ್ ಪಾರ್ಟ್ ನಿಮಗೆ ಸಿಗ್ತದೆ. ನೀವು ಆರಾಮ್ಸೆ ನಿಮ್ಮ ಫ್ಯಾಮಿಲಿ ಜೊತೆಯಲ್ಲಿ ಟೈಮನ್ನು ಸ್ಪೆಂಡ್ ಮಾಡಬಹುದು. ಅಲ್ಲಿ ಸಹ ನಿಮಗೆ ಹೋಗಿ ತೋರಿಸ್ತೇನೆ. ಸೊ ಇದು ಈ ಜಾಗಕ್ಕೊಂದು ಸದ್ಯಕ್ಕೆ ಬರಲಿಕ್ಕಿರುವಂಥ ಒಂದು ದಾರಿ, ನಿಮ್ಮ ಹೊಳೆಗೆ ಒಂದು ಟಚ್ ಆಗ್ಲಿಕ್ಕಿರುವಂಥದ್ದು. ನೀವು ಇದನ್ನು ಲ್ಯಾಂಡ್ಸ್ಕೇಪ್ ಮಾಡಿದ್ರೆ ನಿಮ್ಗೆ ಆರಾಮ್ಸೆ ಇಲ್ಲಿ ಡೈರೆಕ್ಟ್ ಚೇರ್ ಹಾಕೊಂಡು ಕೂತ್ಕೊಳ್ಳೋವಾಗ ಉಂಟು ಇಲ್ಲಿ ಜಾಗ ಹಾಗಂತೇಳಿ. ಸೊ ಇದು ನಿಮ್ಮ ಹೊಳೆಗೆ ಟಚ್ ಇರುವಂಥ ಪ್ರಾಪರ್ಟಿ. ಓಕೆನಾ? ಸೊ ಈಗ ಸ್ವಲ್ಪ ನೀರಿನ ಹರಿವು ಇದೆ ನೋಡಿ, ಇಷ್ಟು ಹೋಗ್ತದೆ ನೋಡಿ. ಈಗ ಕಾಣ್ತಾ ಉಂಟಾ ಡೆಪ್ತ್? ಮತ್ತು ನನಗೆ ಈಜಲಿ ಗೊತ್ತಿಲ್ಲ, ಸೊ ವ್ಯೂಸಿಗೆ ಅಂತೇಳಿ ಬೇಡ ಹಾಗಂತೇಳಿ. ಸೊ ಇಲ್ಲಿ ನಿಂತ್ಕೊಂಡು ನಾನು ಈ ಪ್ರಾಪರ್ಟಿದ ಎಲ್ಲ ಸ್ಪೆಸಿಫಿಕೇಶನ್ಸ್ ಹೇಳಲಿಕ್ಕೆ ಹೊರಟಿದ್ದೇನೆ. ಸೊ ಜಾಗದ ಒಟ್ಟು ಡೈಮೆನ್ಷನ್ಸ್ ನಿಮಗೆ ಲೀಗಲ್ ಅಂತ ಹೇಳಿದರೆ 35 ಸೆಂಟ್ಸ್ ಪಟ್ಟ, ಬಟ್ 10 ಸೆಂಟ್ಸ್ ಕನ್ವರ್ಟ್ ಆಗಿದೆ. ಕನ್ವರ್ಟೆಡ್ ಜಾಗದಲ್ಲಿ ನಿಮಗೆ ಮನೆ ಕಟ್ಟಿದ್ದಾರೆ. ಆ ಮನೆಗೆ ಆಲ್ರೆಡಿ ಕರ್ನಾಟಕ ಬ್ಯಾಂಕಿನ 6.5 ಲಕ್ಷ ರೂಪಾಯಿ ನಿಮಗೆ ಹೌಸಿಂಗ್ ಲೋನ್ ಇದೆ. ನಿಮಗೆ ಇದಕ್ಕೆ ವ್ಯಾಲ್ಯೂಷನ್ 10ರಿಂದ 12 ಲಕ್ಷ ತನಕ ನೀವು ಲೋನ್ ಟೇಕ್ ಓವರ್ ಮಾಡಿದ್ರೆ ಅಲ್ಲಿ ತನಕ ನಿಮಗೆ ಅಪ್ ಟು ಡೇಟ್ ಸಿಗ್ತದೆ. ನಿಮ್ಮ ಸಿಬಿಲ್ ಮತ್ತು IT ರಿಟರ್ನ್ಸ್ ಕರೆಕ್ಟ್ ಇದ್ದರೆ ಆ ಕಂಡೀಷನಿಗೆ ಹಾಗಂತೇಳಿ. ಮತ್ತು ನಿಮ್ಗೆ ಆ ಗದ್ದೆ ತೋರಿಸಿದೆ, ಮತ್ತು ಈ ರಿವರ್ ಟಚ್ ಜಾಗ ತೋರಿಸಿದೆ ಹಾಗಂತೇಳಿ. ಮನೆ ಸಹ ನೋಡಿರಿ, ಒಳ್ಳೆ ಕ್ವಾಲಿಟಿ ಮನೆ ಇದೆ. ಯಾವುದೇ ಫರ್ನಿಚರ್ ಮತ್ತು ಐಟಮ್ಸ್ ಕಾಸ್ಟಲ್ಲಿ ಇನ್ಕ್ಲೂಡ್ ಇಲ್ಲ, ಅಸ್ತ್ರ ಒಲೆ ಬಿಟ್ಟು. ಸೊ 2016 ಮನೆ ಕಟ್ಟಿದ್ದು. ನಾನು ಈ ಪ್ರಾಪರ್ಟಿ ಡೆಲಿಬ್ರೇಟ್ಲಿ ಯಾಕೆ ಹಾಕಿದೆ ಅಂತ ಹೇಳಿದರೆ, ನನ್ನ ಹತ್ರ ತುಂಬ ಜನ ಕೆಲವರು ಕೇಳ್ಕೊಂಡು ಏನು ಬರ್ತಾರೆ ಅಂತ ಹೇಳಿದರೆ, ಸರ್ ಮಗಳ ಮದುವೆಗೆ ನನಗೊಂದು ಇರ್ಲಿಕ್ಕೆ ಅಂಥೇಳಿ, ಮದುವೆ ಮಾಡಿಸ್ಲಿಕ್ಕೆ ಅಂತೇಳಿ ಒಂದು ಮನೆ ಬೇಕಂಥೇಳಿ, ಅಂಥವ್ರದ್ದು ಒಂದು ರಿಕ್ವೈರ್ಮೆಂಟ್ ಇರ್ತದೆ. ಇನ್ನು ಕೆಲವರಿಗೆ ಜೀವನದಲ್ಲಿ ಒಂದು ಮನೆ ವಿದ್ ಜಾಗ ಇರಬೇಕಂತ ಇರ್ತದೆ. ಬಟ್ ನೀವು ನೋಡ್ಲಿಕ್ಕೆ ಬೆಂಗಳೂರಲ್ಲಿ ಅಥವಾ ನೀವು ಮೆಟ್ರೋಪಾಲಿಟನಲ್ಲಿ ಇಂಥ ಜಾಗ ನಿಮಗೆ ಇಮ್ಯಾಜಿನ್ ಮಾಡಲಿಕ್ಕೂ ಆಗಲ್ಲ, ಅಷ್ಟು ಹೈ ಪ್ರೈಸಿಂಗ್ ಆಗ್ತದೆ. ಅಂಥದ್ರಲ್ಲಿ ಪ್ರಕೃತಿಯ ಮಧ್ಯೆ ರೋಡ್ ಟಚ್ ಲೊಕೇಶನ್ ಪ್ಯಾರಾಮೀಟರ್ಸ್ ಹೇಳಿದ್ದೇನೆ. ಈ ಪ್ರಾಪರ್ಟಿ ವಿತ್ ಆಲ್ ಲೀಗಲ್ ವೆರಿಫಿಕೇಶನ್. ಇದು ಜಸ್ಟ್ ನಿಮಗೆ ಓನ್ಲಿ ಫಾರ್ 35 lakhs ಫಿಕ್ಸ್ಡ್ ಪ್ರೈಸ್ ಪ್ಲಸ್ 2% ಕಮಿಷನ್ ಪ್ಲಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಲೀಗಲ್ ಚಾರ್ಜಸ್ಸಿಗೆ ಉಂಟು. ಸೊ ನಾನು ಯೂಶಲಿ ಇಂಥ ಪ್ರಾಪರ್ಟಿ ಚಾನಲಿಗೆ ಹಾಕ್ತಾ ಇಲ್ಲ. ಬಟ್ ಇತ್ತೀಚೆಗೆ ನಾನು ಯೂಟ್ಯೂಬ್ ಮ್ಯಾನೇಜ್ಮೆಂಟ್ ಕಂಪನಿ ಬೆಂಗಳೂರಿನವ್ರು ಏನು ಹೇಳ್ತಾರೆ ಅಂತ ಹೇಳಿ, ಸರ್ ಚಾನಲ್ ವ್ಯೂಸ್ ಕಮ್ಮಿ ಆಗ್ತಾ ಉಂಟು, ನೀವು ಡೈರೆಕ್ಟ್ ಕಮ್ಯುನಿಟಿ ಪೋಸ್ಟ್ ಹಾಕಿ ವೀಡಿಯೋಸ್ ಪ್ರಾಪರ್ಟಿಯನ್ನು ಸೇಲ್ ಮಾಡ್ತಾರೆ ಅಂತ. ಅದಕ್ಕೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಅಂತೇಳಿ ಡೆಲಿಬ್ರೇಟ್ಲಿ ಈ ಪ್ರಾಪರ್ಟಿ ನಾನು ಆನ್ಲೈನ್ ಸೇಲಿಗೆ ತರ್ತಿದ್ದೇನೆ. ಸೊ ಯಾರ್ಯಾರು ಈ ಪ್ರಾಪರ್ಟಿ ವಿಡಿಯೋ ನೋಡ್ತಿದ್ದಾರೆ, ಹೊಳೆ ಸೈಡಿಗೆ ಮತ್ತೆ ನೆನಪು, ಇದೇನು ಪಾಳು ಬಿದ್ದ ಮನೆ ಅಲ್ಲ, ಇದು ರೆಡಿ ಟು ಮೂವಿನ ಮನೆ ಹಾಗಂತೇಳಿ. ರೆಡಿ ಟು ಮೂವಿನ ಮನೆ, ಹೌಸಿಂಗ್ ಲೋನ್ಸ್ ಎಲಿಜಿಬಿಲಿಟಿ ಉಂಟು, ಹೊಳೆ ಸಹ ಉಂಟು, ಮತ್ತು ಖಾಲಿ ಗದ್ದೆ ಉಂಟು ಕ್ರಿಯೇಟಿವಿಟಿಗೆ, ಮತ್ತು ಲೀಗಲಿ ವೆರಿಫೈಡ್. ಇಂಥ ಆಪ್ಷನ್ ಬಿಟ್ಕೊಡ್ಬಾರ್ದಂತ ಉಂಟು. ಕಾಲ್ ಮಾಡಿ ನಾವು ಅಕೌಂಟ್ ಡೀಟೇಲ್ಸ್ ಕಳಿಸ್ತೇವೆ ಹಾಗಂತೇಳಿ 1.5 lakh ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ, ಮತ್ತು ವಿದಿನ್ 1 month ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವ ಫೈನಾನ್ಷಿಯಲ್ ಕೆಪಾಸಿಟಿಯನ್ನು ಹಿಡ್ಕೊಳ್ಳಿ. ಅಂಥವ್ರು ನನಗೆ ಕಾಲ್ ಮಾಡಿ, ನಾವು ಅಕೌಂಟಿಗೆ ಒಮ್ಮೆ ಅಡ್ವಾನ್ಸ್ ತಗೊಂಡ ತಕ್ಷಣ ಎಂದಿನಂತೆ ಕಾಲ್ಸ್ ನ್ಯೂಟ್ರಲೈಸ್ ಮಾಡಿ, ನಿಮಗೆ ಸೈಟ್ ವಿಸಿಟ್ ಅರೇಂಜ್ ಮಾಡಿ, ಲೀಗಾಲಿಟಿ ಹೆಲ್ಪ್ ಮಾಡಿ, ರಿಜಿಸ್ಟ್ರೇಷನ್ ತನಕ ನಿಮಗೆ ತಗೊಂಡು ಹೋಗೋ ಜವಾಬ್ದಾರಿ ನನ್ನದು.
ಸೊ ಹೋಪ್ಫುಲಿ ಇವತ್ತಿದ್ದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಫ್ರೆಂಡ್ಸ್. ನಾನು ನಿಮಗೆ ನಾಳೆ ಸಿಗ್ತೇನೆ ಇನ್ನೊಂದು ಪ್ರಾಪರ್ಟಿಯೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಫ್ರೆಂಡ್ಸ್, ನಗನಾಗ್ತಾ ಇರಿ ಹಾಗಂತೆ.